ಸ್ನೇಹಿತರೆ, ಈ ಗಿಡದ ಹೆಸರು ಕನ್ನೆಕುಡಿ ಅಂತ. ಇದಕ್ಕೆ ಸುಳ್ಳಿ ಗಿಡ ಅಂತ ಹೇಳ್ತಾರೆ, ಚೈನೀಸ್ ವೀಡ್ ಅಂತ ಹೇಳ್ತಾರೆ. ಇದು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಉತ್ತರ ಕನ್ನಡ, ವೆಸ್ಟರ್ನ್ ಘಾಟ್ ಜಿಲ್ಲೆಗಳಲ್ಲಿ ಕಾಣಸಿಗುತ್ತದೆ. ಇದನ್ನು ನಿಮಗೆ ನೋಡಲಿಕ್ಕೆ ಇದು ಕಳೆ ಥರ ಕಾಣಿಸುತ್ತೆ, ಆದರೆ ಇದು ಕಳೆ ಅಲ್ಲ, ಒಳ್ಳೆ ಔಷಧಿ ಗುಣಗಳು ಹೊಂದಿದಂಥ ಸಸ್ಯ. ಇದನ್ನೊಂದು ಒಳ್ಳೆ ಪದಾರ್ಥ ಮಾಡ್ತಾರೆ, ಅದೇನಂತಂದರೆ ಕನ್ನೆಕುಡಿ ಕಟ್ನೆ. ಅದು ಮಾಡೋದು ತುಂಬ ಸರಳ, ಏನಿಲ್ಲ, ಇದರ ಎಲೆಗಳನ್ನು ತಗೊಂಡು ನಾರೆಲ್ಲ ತೆಗೆದು ಜೀರಿಗೆ ಮತ್ತು ಬೋಳ್ಕಾಳು ಅಂತಂದರೆ ಬಿಳಿ ಕಾಳು ಮೆಣಸಿರುತ್ತಲ್ಲ, ಅದ್ರ ಜೊತೆ ಫ್ರೈ ಮಾಡಿಕೊಂಡು ತೆಂಗಿನಕಾಯಿ ಬೆಳ್ಳುಳ್ಳಿ ಜೊತೆ ರುಬ್ಬಿ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಅದ್ಭುತವಾದ ಕನ್ನೆಕುಡಿ ಕಟ್ನೆ ರೆಡಿ. ಉತ್ತರ ಕನ್ನಡ ಜಿಲ್ಲೆಯವ್ರಿಗಂತೂ ಈ ಕನ್ನೆಕುಡಿ ಕಟ್ಟೆ ಅಂತಂದರೆ ತುಂಬ ಇಷ್ಟ. ಅವತ್ತೇನಾದರೂ ಕನ್ನೆಕುಡಿ ಕಟ್ನೆ ಮನೆಯಲ್ಲಿ ಮಾಡಿದರೆ ಅನ್ನ ಫುಲ್ ಖಾಲಿಯಾಗಿರುತ್ತೆ. ನಾವೇನಾದರೂ ಮಳೆಗಾಲದ ಸಮಯದಲ್ಲಿ ಮನೆಗೆ ತಿರ್ಸಿಗೆ ಹೋದರೆ ಅಲ್ಲಿ ಅಮ್ಮನ ಹತ್ರ ಹೇಳ್ತೇನೆ, ಅಮ್ಮ ಇವತ್ತೇನು ಬೇಡ, ಕನ್ನೆಕುಡಿ ಕಟ್ನೆ ಒಂದು ಮಾಡಿಕೊಡು ಅಂತ. ಇದು ಒಂದು ನಾನು ನಮ್ಮ ಮನೆಯಲ್ಲಿ ಒಂದು ಗೆಲ್ಲನ್ನು ಸಿರ್ಸಿಗೆ ಹೋದಾಗ ಒಂದು ಗೆಲ್ಲನ್ನು ತೆಗೆದುಕೊಂಡು ಇಲ್ಲಿ ನೆಟ್ಟಿದ್ದೆ. ಈ ಒಂದು ಗಿಡ ಅನ್ನೋದೀಗ ತುಂಬ ಗಿಡ ಆಗಿದೆ. ಇದು ಮಳೆಗಾಲದಲ್ಲಿ ಮಾತ್ರ ಕಾಣಸಿಗುತ್ತದೆ. ಈ ಗಿಡ ನಿಮಗೆಲ್ಲಾದರೂ ಸಿಕ್ಕಿದ್ರೆ ನಿಮ್ಮ ಮನೆಯಲ್ಲಿ ತೆಗೆದುಕೊಂಡು ಹೋಗಿ ನೆಡಿ. ತುಂಬ ಒಳ್ಳೆ ಔಷಧಿ ಗುಣಗಳನ್ನು ಹೊಂದಿದೆ. ಒಳ್ಳೆ ಪದಾರ್ಥ, ಕನ್ನೆಕುಡಿ ಕಟ್ನೆ ಗೊಜ್ಜು ಮಾಡಿ ತಿನ್ಬೋದು.